ಸುಮಾರು ಗೌರಿ ಗಣೇಶ ಹಬ್ಬಕ್ಕೆ ಸೈಟ್ ತಗೊಳ್ಳೋರಿಗೆ ನಮ್ಮ ಕಡೆಯಿಂದ 2 ಲಕ್ಷ ರೂಪಾಯಿಗಳನ್ನ ಉಚಿತವಾಗಿ ನಿಮಗೆ ಬಿಟ್ಕೊಡ್ತಾ ಇದ್ದೀವಿ. ಆಫರ್ನ ಯಾರು ಕೂಡ ಮಿಸ್ ಮಾಡ್ಕೊಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಸೈಟ್ ತಗೊಳ್ಳೋರು, ಮನೆ ಕಟ್ಟೋರು ಈ ವಿಡಿಯೋ ಖಂಡಿತ ನೋಡಲೇಬೇಕು. BMRDಯಿಂದಲೂ ಕೂಡ ಅಪ್ರೂವಲ್ ಆಗಿದೆ. ಇದನ್ನ ಸಾಮಾನ್ಯವಾಗಿ ಯಾರೂ ತೋರಿಸೋದಿಲ್ಲ. ನಾವು ಯಾಕೆ ನಿಮಗೆ ಗಮನಕ್ಕೆ ತರ್ತಾ ಇದ್ದೀವಿ ಅಂತಂದರೆ, ನೀವೆಲ್ಲೂ ಮೋಸ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ. ನೀವು ಎಲ್ಲಿ ಬೇಕಾದರೂ ಹೋಗಿ ಲೀಗಲ್ ಒಪಿನಿಯನ್ ತೊಗೊಬೋದು. ಸುಮ್ಮನೆ ತೊಗೊಂಡಾಗ ಎಲ್ಲೋ ಕಾರ್ ಮೇಲೆ, ಬೈಕ್ ಮೇಲೆ, ಮತ್ತು ಇನ್ಯಾವುದೋ ಐಫೋನ್ ಮೇಲೆಲ್ಲ ದುಡ್ಡು ಹಾಕಿ ನೀವು ಹಾಳು ಮಾಡಬೇಡಿ. ಅದರಿಂದ ಯಾವುದು ರಿಟರ್ನ್ಸ್ ಇಲ್ಲ ನಿಮಗೆ. ಈಗ ಒಂದು 6 ತಿಂಗಳಲ್ಲಿ ತೊಗೊಂಡಿರೋ ಸೈಟ್ಗೆ 1 to ಡಬಲ್ ರೇಟ್ ಬರೋ ಥರ ಅನುಕೂಲಗಳಾಗ್ತಾ ಇದೆ. ಇವತ್ತು ನೀವು ಗಮನದಲ್ಲಿ ಇಟ್ಕೊಂಡೇ ಬರಬೇಕು. ಯಾಕೆಂತಂದರೆ ದುಡ್ಡು ಹಾಕೋದು ಮುಖ್ಯ ಅಲ್ಲ, ನಿಮ್ಮದು 1 ರೂಪಾಯಿ ಕೂಡ ನಿಮ್ಮ ಬೆವರ ಒಂದು ಹನಿಯಿಂದ ನೀವು ಸಂಪಾದನೆ ಮಾಡಿರ್ತೀರ. ಅದಕ್ಕೆ ಭಾಳ ಬೆಲೆ ಕೊಡಬೇಕು. ಎಲ್ಲ ಲೆವೇಟ್ ಮಾಡೋರು ನೆಲಮಂಗಲ ಹತ್ತಿರ ಅಂತ ಹೇಳ್ತಾರೆ, ಸುಮಾರು 5-6 ಕಿಲೋಮೀಟರ್ ಇರುತ್ತೆ. ನೀವು ನಮ್ಮ ಡ್ರೋನಲ್ಲಿ ನೋಡ್ತಾ ಇದ್ದೀರಾ, 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಲೇಔಟ್ ಇದೆ ಸರ್. ಇದು ಸೈಟ್ಗಳು ತಗೊಳ್ಳೋರಿಗೆ ಈ ಮಾಹಿತಿಗಳೇ ಗೊತ್ತಿರೋದಿಲ್ಲ. ನಾನು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ, ಇವತ್ತು ಡಾಕ್ಯುಮೆಂಟ್ಸ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಪಾಪ ಎಲ್ಲೋ ಕೆಲಸ ಮಾಡ್ಕೊಂಡಿರ್ತಾರೆ. ಖಾತಾ ಅಂದ್ರೇನು, ಕಂದಾಯ ಅಂದ್ರೇನು, ಮತ್ತು RTC ಅಂದ್ರೇನು, ಕನ್ವರ್ಷನ್ ಕಾಪಿ ಅಂದ್ರೇನು, ಪ್ಲ್ಯಾನ್ ಅಂದ್ರೇನು ಏನೂ ಗೊತ್ತಿರೋದಿಲ್ಲ. ಮೂಲಪತ್ರ ಅಂದ್ರೇನು ಅಂತೇಳಿ. ಇವು ಬಾಡಿಗೆ ಮನೆಯಲ್ಲಿದ್ದೀರಾ, ಸೈಟ್ ತೊಗೊಬೇಕು ಅಂತ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದರೆ ದಯವಿಟ್ಟು ನಮ್ಮ ಅದಿತಿ ಪ್ರಾಪರ್ಟೀಸಿಗೆ ಬನ್ನಿ. ಅಲ್ಲಿ ಬಾಡಿಗೆ ಕಟ್ಟೋ ಬದಲು ಲೋನ್ ಕಟ್ಕೊಂಡು ಹೋಗಿ. ಸೈಟು ಇವತ್ತು ತಗೊಂಡ್ರೆ ಇನ್ನು 1 ವರ್ಷನೋ 2 ವರ್ಷ ಬಂದರೆ ಕೋಟಿಗಟ್ಟಲೆ ಹೋಗುತ್ತೆ. ನಾನು ಅನಂತರಾಜು ಮಾತಾಡ್ತಾ ಇರೋದು. ಅದಿತಿ ಪ್ರಾಪರ್ಟೀಸಿಂದ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಿದ್ದೀವಿ. ಸಾಕಷ್ಟು ಈಗ ಸುಮಾರು ಒಂದು 5 ವರ್ಷಗಳಿಂದ ಬಡಾವಣೆಗಳನ್ನ ನಿರ್ಮಾಣ ಮಾಡಿ ಗ್ರಾಹಕರಿಗೆ ಕೈಗೆಟುಕುವ ರೀತಿಯಲ್ಲಿ ನಾವು ನಿವೇಶನಗಳನ್ನು ಕೊಡ್ತಾ ಬಂದಿದ್ದೀವಿ. ಯಾಕೆ ನಮ್ಮ ಹತ್ರನೇ ನೀವು ಪ್ರಾಪರ್ಟಿ ತೊಗೊಬೇಕು ಅಂತ ಅಂದರೆ, ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಯಾವುದೇ ಸಣ್ಣ ಪುಟ್ಟ ದೋಷಗಳು ಇಲ್ಲದ ರೀತಿಯಲ್ಲಿ ನಾವು ಕಾನೂನುಬದ್ಧವಾಗಿ ಎಲ್ಲ ದಾಖಲಾತಿಗಳನ್ನ ಮಾಡಿರ್ತೀವಿ. ಈಗ ನಾವು ಮಾಡಿರೋದು BMRD ಅಪ್ರೂವಲ್ಲು. ನೆಲಮಂಗಲ ಟೌನ್ಗೆ ಸುಮಾರು 1 ಕಿಲೋಮೀಟ್ರು ಹತ್ತಿರದಲ್ಲಿರುವಂಥ ಒಂದು ಬಡಾವಣೆ. ಈಗ ನಮ್ಮ ಬಡಾವಣೆ ಇರೋದು ಸುಮಾರು 1 ರಿಂದ 1.5 ಕಿಲೋಮೀಟ್ರು ದೂರದಲ್ಲಿ ಇರೋದು. ಯಾಕೆಂದರೆ ಬೇರೆ ಕಡೆ ಬೇರೆಯವರು ಲೇಔಟ್ಗಳನ್ನ ಮಾಡಿರ್ತಾರೆ. ಸುಮಾರು ಒಂದು 7-8 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಕೂಡ 1 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಅಂತ ಹೇಳ್ತಾರೆ. ದಯವಿಟ್ಟು ಮೋಸ ಹೋಗಬೇಡಿ. ನಾನು ನನ್ನ ಜಾಗನೇ ತಗೊಳ್ಳಿ, ಇಲ್ಲಿ ಸೈಟ್ಗಳನ್ನ ತಗೊಳ್ಳಿ ಅಂತ ಹೇಳೋದಿಲ್ಲ. ನಿಮ್ಮ ಗಮನಕ್ಕೆ ಅದನ್ನೆಲ್ಲ ತರ್ತಾ ಇದ್ದೀನಿ. ನೆಲಮಂಗಲದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ನಿಮಗೆ ಸಿಗುತ್ತೆ. ಅಕ್ಕಪಕ್ಕದಲ್ಲಿ ಒಳ್ಳೊಳ್ಳೆ ಶಾಲೆಗಳಿದ್ದಾವೆ, ಮತ್ತು ಒಳ್ಳೆ ಮಾಲ್ಗಳಿದ್ದಾವೆ. ಮತ್ತು ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಒಂದು ಗೋಲ್ಡನ್ ರೆಸಾರ್ಟ್ ಕೂಡ ಇದೆ. ನೆಲಮಂಗಲ ಕೋರ್ಟ್ ಕೂಡ ಹತ್ತಿರ ಇದೆ. ಆಮೇಲೆ ಪೀಪಲ್ ಟಿ ಹಾಸ್ಪಿಟ್ಲು ಕೂಡ, ಮತ್ತು ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲು, ಐಕಿಯಾ, ಹಿಮಾಲಯ ಡ್ರಗ್ ಹೌಸು, ಮತ್ತು ಟಾಟಾ ಅಪಾರ್ಟ್ಮೆಂಟ್ಸು, APMC ಹ್ಯಾರ್ಡು, ಗೋಲ್ಡನ್ ಫಾರ್ಮ್ ಹೌಸು, ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ, ನೆಲಮಂಗಲ ರೈಲ್ವೆ ಸ್ಟೇಷನ್ ಭಾಳ ಹತ್ತಿರದಲ್ಲಿದೆ. ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನೆಲಮಂಗಲವರೆಗೂ ಮೆಟ್ರೋ ಬರ್ತಾ ಇದೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಕೂಡ ಲೋನ್ ಆಗುತ್ತೆ. ನೀವು ಎಲ್ಲಿ ಬೇಕಾದರೂ ನೀವು ಲೋನ್ ತೊಗೊಬೋದು. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಬೇಕಾದ್ರೆ ಲೋನ್ ತೊಗೊಬೋದು, ಸರ್ವಿಸ್ನಲ್ಲಿರುವಂಥವ್ರು. ಸರ್, ನಿಮ್ಮ ಡಾಕ್ಯುಮೆಂಟ್ ಬಗ್ಗೆ ಹೇಳಿ ಸರ್. ಹೆಂಗೆ ಚೆಕ್ ಮಾಡಬೇಕು? ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಯಾವ ಥರ ಇದೆ? ನಾವು ಸುಮಾರು ಒಂದಲ್ಲ ಅಂತೇಳಿ 10 ಜನ ಲೀಗಲ್ ಅಡ್ವೈಸರ್ ಹತ್ರ ನಾವು ಇದು ಒಪಿನಿಯನ್ ತೊಗೊಳ್ತೀವಿ. ಯಾವುದೇ ಒಂದು ನಾವು ಲೇಔಟ್ಗಳನ್ನ ಮಾಡುವಾಗ, ಯಾಕೆಂದರೆ ಗ್ರಾಹಕರಿಗೆ ಮೋಸ ಆಗಬಾರ್ದು. ನಾಳೆ ವಿಶ್ವಾಸದಲ್ಲಿ ನಮಗೆ ಫೋನ್ ಮಾಡಬೇಕೆ ಹೊರತು ವ್ಯವಹಾರದಲ್ಲಿ ಫೋನ್ ಮಾಡಬಾರ್ದು. ನೆಮ್ಮದಿಯಾಗಿ ನಿದ್ದೆ ಮಾಡುವಂತಹ ಒಂದು ಅವಕಾಶನ ನಾವು ಅವ್ರಿಗೆ ಮಾಡಿಕೊಡ್ತೀವಿ. ಯಾಕೆ ಅಂತಂದರೆ, ಇವತ್ತು ಸೈಟ್ಗಳನ್ನ ತೊಗೊಳ್ತಾರೆ, ಭಯ ಪಟ್ಕೊಂಡೇ ಮನೆಗಳನ್ನ ಕಟ್ಟಕ್ಕೆ ಬರ್ತಾರೆ. ಏನಾಗುತ್ತೋ ಇತ್ತ ಅಂತೇಳಿ. ಅಥವಾ ಯಾವ ಭಯನೂ ಕೂಡ ನಿಮಗೆ ಬೇಕಾಗಿಲ್ಲ. ಯಾಕೆ ಅಂತಂದರೆ, ನಾವು ನಿಮಗೆ ಒಳ್ಳೆ ನಿವೇಶನಗಳನ್ನ ಕೊಟ್ಟು ಅನ್ನೋ ತೃಪ್ತಿ ನಮಗಿರುತ್ತೆ. ನಮಗೆ ಲಾಭ ಎಷ್ಟು ಸಿಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಯಾಕೆಂದರೆ 16 ಜನ ಮನೆ ಕಟ್ಕೊಂಡ್ರೆ ಅದೇ ನಮಗೆ ಸಂತೋಷ. ಖಾತಾ ಟ್ರಾನ್ಸ್ಫರ್ ಇರ್ಬೋದು, ಅಥವಾ ಏನೋ ಪ್ಲ್ಯಾನ್ಗಿನ್ನೋ ಮಾಡಿಸ್ಬೇಕು, ಮನೆ ಕಟ್ಟಬೇಕು ಅಂತಂದರೆ ಆ ಎಲ್ಲ ರೀತಿಯ ಅನುಕೂಲಗಳನ್ನ ನಮ್ಮ ಸಂಸ್ಥೆಯಿಂದ ಮಾಡಿಕೊಡ್ತೀವಿ. ಆಮೇಲೆ ಗ್ರಾಹಕರ ಗಮನಕ್ಕೆ ನಾನೊಂದು ತರಲಿಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಇದು ನಮ್ಮ ನೆಲಮಂಗಲ ಟೌನ್ ಪ್ಲಾನಿಂಗ್ ಕಮಿಟಿಯಿಂದ ಇದು ಅಪ್ರೂವಲ್ ಆಗಿದೆ. BMRDಯಿಂದಲೂ ಕೂಡ ಅಪ್ರೂವಲ್ ಆಗಿದೆ. ಇದನ್ನು ಸಾಮಾನ್ಯವಾಗಿ ಯಾರೂ ತೋರಿಸೋದಿಲ್ಲ, ಸಾಮಾನ್ಯವಾಗಿ ಮುಚ್ಚುಮರೆ ಮಾಡ್ತಾರೆ. ನಾವು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂತಂದರೆ, ನೀವೆಲ್ಲೂ ಮೋಸ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ. ಮತ್ತು ಇಷ್ಟು ಮಾತ್ರ ಅಲ್ಲ, ನೋಡಿ, ಇದು ಡಾಕ್ಯುಮೆಂಟ್ಸು. ಈ ಡಾಕ್ಯುಮೆಂಟ್ಸ್ನ ಕಂಪ್ಲೀಟ್ ನಿಮ್ಗೊಂದು ಸೆಟ್ ಕೊಡ್ತೀವಿ. ನೀವು ಬಂದು ಸೈಟ್ನ ಸೆಲೆಕ್ಟ್ ಮಾಡಿ ಒಂದು ಅಡ್ವಾನ್ಸ್ ಮಾಡಿದ್ಮೇಲೆ ನಿಮಗೆ ಈ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ. ನೀವು ಎಲ್ಲಿ ಬೇಕಾದರೂ ಹೋಗಿ ಲೀಗಲ್ ಒಪಿನಿಯನ್ ತೊಗೊಬೋದು. ಒಪಿನಿಯನ್ನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅದು ನಾವು ಕ್ಲಿಯರ್ ಮಾಡ್ತೀವಿ. ಬೈ ಚಾನ್ಸ್ ತೀರಾ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಖಂಡಿತ ನಿಮ್ಮ ಅಡ್ವಾನ್ಸ್ ಏನಿದೆ ನಾವು ರಿಟರ್ನ್ ಮಾಡ್ತೀವಿ. ಯಾಕೆಂತಂದರೆ ನೀವೆಲ್ಲೂ ಕೂಡ 1 ರೂಪಾಯಿ ಕೂಡ ಮೋಸ ಹೋಗಬಾರ್ದು ಅನ್ನೋ ದೃಷ್ಟಿ ನಮ್ಮದು. ಅದರಿಂದ ದಯವಿಟ್ಟು ಆದಷ್ಟು ಬೇಗ ಬಂದು ಈ ಒಂದು ಅನುಕೂಲನ ತಾವುಗಳು ಪಡ್ಕೊಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಗೌರಿ ಗಣೇಶ ಹಬ್ಬ ಅಂತಂದರೆ ನಿಮ್ಗೆಲ್ರಿಗೂ ಕೂಡ ಒಂದು ವಿಶೇಷವಾದಂಥ ಹಬ್ಬ. ಆ ಹಬ್ಬದಲ್ಲಿ ನಿಮ್ಗೊಂದು ಸಂತೋಷ ಆಗಲಿ ಅನ್ನೋ ರೀತಿಯಲ್ಲಿ ನಾವು ಇದೊಂದು ಅನುಕೂಲಗಳನ್ನ ಮಾಡ್ಕೊಡ್ತಾ ಇದ್ವಿ. ಅದಿತಿ ಪ್ರಾಪರ್ಟೀಸ್ ಬಗ್ಗೆ ಒಂದು ವಿಶ್ವಾಸ ಇಡಿ. ದಯಮಾಡಿ ಬನ್ನಿ. ಡಿಸ್ಪ್ಲೇ ಆಗೋ ನಂಬರ್ಗೆ ಫೋನ್ ಮಾಡಿ. ನಾನು ಇರ್ತೀನಿ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಇರ್ತಾರೆ. ಅವ್ರ ಹತ್ರ ಬಂದರೆ ನಿಮ್ಗೆ ಯಾವುದೇ ರೀತಿಯ
ಒಂದು ಅನುಮಾನಗಳು ನಿಮಗೆ ಕ್ಲಿಯರ್ ಆಗುತ್ತೆ. ಮತ್ತು ನಿಮಗೆ ಕೈಗೆ ಇಟ್ಕೋ ಬೆಲೆನಲ್ಲಿ ನಾವು ಸೈಟ್ಗಳನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಬಂದು ಈ ಉಪಯೋಗನ ಪಡ್ಕೊಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ನೋಡಿ, ಈಗ ಇಲ್ಲಿ ನಾವೆಲ್ಲ ಕೆಲಸಗಳು ಮಾಡಿಸಿದ್ದೀವಿ, ಎಲ್ಲೂ ಕೂಡ ನಾವು ಕಾಂಪ್ರೂವ್ ಆಗೋದಿಲ್ಲ. ಒಂದು ಫುಟ್ಪಾತ್ ಕಲ್ಲಿರ್ಬೋದು, ಡ್ರೈನೇಜ್ ಮೋರಿಗಳಿರ್ಬೋದು, ರಸ್ತೆ ಇರ್ಬೋದು. ರಸ್ತೆ ನಾವು ಯಾವಾಗ ಬೇಕಾದ್ರೂ ಇದು ಟಾರ್ ಹಾಕ್ಬಿಡ್ಬೋದಿತ್ತು. ಇದು ಸೀಸನ್ ಆಗಬೇಕು. ಸುಮ್ಮನೆ ಏನೋ ದುಡ್ಡು ಮಾಡೋಕ್ಕೋಸ್ಕರ ತಕ್ಷಣ ಕೆಲಸ ಮಾಡಿ ಹೊಟ್ಟೋಗ್ಬಿಟ್ರೆ ಒಂದು 3 ತಿಂಗಳಿಗೆ ಅದೆಲ್ಲ ಟಾರೆಲ್ಲ ಕಿತ್ತು ಬಂದುಬಿಡುತ್ತೆ. ಇದು ಚೆನ್ನಾಗಿ ಒಳ್ಳೆ ಸೀಸನ್ ಆಗಿ ಒಳ್ಳೆ ಕೆಲಸ ಮಾಡಿದ್ರೆ 16 ವರ್ಷ ನಿಮಗೆ ಬಾಳಿಕೆ ಬರುತ್ತೆ, ನಿಮಗೂ ಖುಷಿ ಆಗುತ್ತೆ. ಅದರಿಂದ ದಯವಿಟ್ಟು ಆದಷ್ಟು ಬೇಗ ಬಂದು ಸೈಟ್ಗಳನ್ನ ಬುಕ್ ಮಾಡಿಕೊಂಡು ಈ ಗೌರಿ ಗಣೇಶ ಹಬ್ಬದಲ್ಲಿ ನೀವು ಮನೆಯವರೆಲ್ಲರೂ ಕೂಡ, ಯಾಕೆಂದ್ರೆ ನಾನೊಬ್ಬ ಕುಟುಂಬದ ಸದಸ್ಯನಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಬೇರೆಯವ್ರ ಥರ ನಾನು ಮಾತಾಡ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ನಾನು ಕೂಡ ಒಬ್ಬನಾಗಿ ನಾನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ದಯವಿಟ್ಟು ಬಂದು ಅದಿತಿ ಪ್ರಾಪರ್ಟೀಸಿನಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡಿ ಯಾವುದೇ ಒಂದು ಅನುಮಾನ ಇಲ್ಲದೆ ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ಆಫರನ್ನು ದಯವಿಟ್ಟು ಆದಷ್ಟು ಬೇಗ ಪಡೀರಿ. ಸರ್, ಈಗ ಪ್ರೀ ಲಾಂಚಿಂಗ್ಗೋಸ್ಕರ ಈ ಆಫರ್ ಅಥವಾ ಹೆಂಗೆ ಸರ್? ಸರ್, ಹೌದು, ಖಂಡಿತ. ಯಾಕೆಂತಂದರೆ ಗೌರಿ ಗಣೇಶದ ಆಫರ್ ಅಂತೇಳಿ ನಾವು ಇವಾಗ ಕೊಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು 1 ರಿಂದ 2 ಲಕ್ಷ ರೂಪಾಯಿವರೆಗೂ ನಾವು ಆಫರ್ ಕೊಡ್ತಾ ಇದ್ದೀವಿ ನಿಮಗೆ ಕೈಗೆಟ್ಕೋ ಬೆಲೆಗೆ. ಯಾಕೆಂತಂದರೆ ಏನೋ ಒಂದು ಗ್ರಾಹಕರು ಖುಷಿ ಆಗಲಿ ಅಂತೇಳಿ. ಯಾಕೆಂದರೆ ಸುಮ್ಮನೆ ತೊಗೊಂಡಾಗ ಎಲ್ಲೋ ಕಾರ್ ಮೇಲೆ, ಬೈಕ್ ಮೇಲೆ, ಮತ್ತು ಇನ್ಯಾವುದೋ ಐಫೋನ್ ಮೇಲೆಲ್ಲ ದುಡ್ಡು ಹಾಕಿ ನೀವು ಹಾಳು ಮಾಡಬೇಡಿ. ಅದರಿಂದ ಯಾವುದು ರಿಟರ್ನ್ಸ್ ಇಲ್ಲ ನಿಮಗೆ. ಇಲ್ಲಿ ಒಂದು ಸೈಟ್ ಮೇಲೆ ಹಾಕಿದ್ರೆ ಇವತ್ತು ಹೇಗೆ ಹೋಗ್ತಾ ಇದೆ ಝೂಮ್ ಅಂದರೆ, ನಿನ್ನೆ ತೊಗೊಂಡಿರೋ ಸೈಟು ಈಗ ಅಲ್ಲಿ ಒಂದು 6 ತಿಂಗಳಲ್ಲಿ ತೊಗೊಂಡಿರೋ ಸೈಟ್ಗೆ 1 to ಡಬಲ್ ರೇಟ್ ಬರೋ ಥರ ಅನುಕೂಲಗಳಾಗ್ತಾ ಇದೆ. ಇವತ್ತು ಎಲ್ಲ ಬೆಂಗಳೂರು ಸಾಕಷ್ಟು ಬೆಳೀತಿದೆ. ಅದರಲ್ಲೂ ನೆಲಮಂಗಲ ಅಂತೂ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಭಾಳ ಒಳ್ಳೆ ರಸ್ತೆಗಳನ್ನ ಮಾಡ್ತಾ ಇದ್ದಾರೆ. ನಾವು ಯಾಕಿಲ್ಲಿ ನಮ್ಮ ಹತ್ರ ತೊಗೊಳ್ಳಿ ಅಂತ ಹೇಳ್ತೀವಿ ಅಂತಂದರೆ, ಇವತ್ತು ನಾವು ಯಾವ ಬೆಲೆಗೆ ಕೊಟ್ಟಿರ್ತೀವಿ, ಸುಮಾರು 6 ತಿಂಗಳಿಂದ ವರ್ಷದೊಳಗಡೆ ನಿಮ್ಗೆ ಆಲ್ಮೋಸ್ಟ್ ಅದು ಒಂದು ಡಬಲ್ ಆಗುವಂಥ ಒಂದು ಅವಕಾಶಗಳಿರುತ್ತೆ. ಯಾಕೆಂದರೆ ಅಕ್ಕಪಕ್ಕ ಎಲ್ಲ ನಾವು ಒಳ್ಳೆ ಸರ್ವೆ ಮಾಡಿರ್ತೀವಿ, ಏನು ರೇಟ್ ಇದೆ ನೋಡಿಕೊಂಡು ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಾವು ಸೈಟ್ಗಳನ್ನ ಕೊಟ್ಟಿದ್ದೀವಿ. ಇವತ್ತಿಗೂ ಕೂಡ ಗ್ರಾಹಕರು ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಸೈಟ್ ಈಗ ನಾವೇನು ಲೇಔಟ್ ಮಾಡಿದ್ದೀವಿ, ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇದೆ. ಪ್ರತಿ ಸೈಟ್ಗೆ ಕೂಡ ನಾವು ಡ್ರೈನೇಜು ಪೈಪ್ಗಳನ್ನ ಹಾಕಿಬಿಟ್ಟಿದ್ದೀವಿ, ಕೊಳಾಯಿ ಪೈಪ್ಗಳನ್ನ ಹಾಕಿಬಿಟ್ಟಿದ್ದೀವಿ. ಒಳ್ಳೆ ರಸ್ತೆಗಳನ್ನ ಕೊಡ್ತಾ ಇದ್ದೀವಿ. ಸುಮಾರು 40 ಅಡಿ ರಸ್ತೆ ಇದೆ, ಮತ್ತು ಒಳ್ಳೆ ಟಾರ್ ಬೀಳುತ್ತೆ, ಮತ್ತು ಈ ಒಳ್ಳೆ ಪಾರ್ಕ್ ಇದೆ, ಮತ್ತು ಯಾವುದೇ ಥರದ ಅನಾನುಕೂಲತೆ ಇಲ್ಲ. ಎಲ್ಲ ಒಳ್ಳೆ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ ನಿಮಗೆ. ನೀವು ಅದನ್ನು ನಾವು ಬಾಯಿ ಮಾತಿಗೆ ಹೇಳೋ ಅಂಥದ್ದಲ್ಲ, ನೀವು ಈ ಜಾಗಕ್ಕೆ ಬಂದಾಗ ನೋಡೋದು ಗೊತ್ತಾಗುತ್ತೆ. ಮತ್ತು ಇದೆಲ್ಲ ಕಂಪ್ಲೀಟ್ ಕೆಲಸ ಆದಮೇಲೆ ನಿಮ್ಗೆ ಈ ರೇಟಿಗೆ ಖಂಡಿತ ಸೈಟ್ಗಳು ಸಿಗೋದಿಲ್ಲ. ದಾಖಲಾತಿಗಳು ವೆರಿ ಇಂಪಾರ್ಟೆಂಟು. ನೀವು ಯಾವುದೋ ಒಂದು ರೆವಿನ್ಯೂ ಸೈಟ್ ತೊಗೊಳ್ತೀರಾ, ಕನ್ವರ್ಷನ್ ಸೈಟ್ ತೊಗೊಳ್ತೀರಾ, ಅದರಲ್ಲಿ ಎಷ್ಟೋ ದಾಖಲಾತಿಗಳು ಇರೋದಿಲ್ಲ, ಮೂಲಪತ್ರಗಳು ಇರೋದಿಲ್ಲ. ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡೇ ಬರಬೇಕು. ಯಾಕೆಂತಂದರೆ ದುಡ್ಡು ಹಾಕೋದು ಮುಖ್ಯ ಅಲ್ಲ, ನಿಮ್ಮದು 1 ರೂಪಾಯಿ ಕೂಡ ನಿಮ್ಮ ಬೆವರ ಒಂದು ಹನಿಯಿಂದ ನೀವು ಸಂಪಾದನೆ ಮಾಡಿರ್ತೀರ. ಅದಕ್ಕೆ ಭಾಳ ಬೆಲೆ ಕೊಡಬೇಕು. ಆ ಬೆಲೆ ನಾವು ನಿಮಗೆ ಕೊಡ್ತೀವಿ. ಯಾಕೆಂತಂದರೆ ನೀವು ತರೋವಂಥ ಹಣ ಒಡವೆ ಇಟ್ಟಿರ್ತಾರೋ ಮತ್ತೊಂದು ಮಾಡಿರ್ತಾರೋ ನಮಗೆ ಗೊತ್ತಿರೋದಿಲ್ಲ. ಬಟ್ ನಾಳೆ ನಮ್ಮನ್ನು ಬೈಕೊಬಾರ್ದು. ಯಾಕೆಂದರೆ ನಾವೆಲ್ಲ ಆ ಪಾಪ ಮಾಡಿ ಆ ಪಾಪ ತೊಗೊಂಡೆ ನಮ್ಮ ಮಕ್ಕಳ ತಲೆ ಮೇಲೆ ಹಾಕೋದಕ್ಕೆ ನಾವು ಇಷ್ಟಪಡೋದಿಲ್ಲ. ನಿಮ್ಮ ಮಕ್ಕಳೆಷ್ಟೋ ನಮ್ಮ ಮಕ್ಕಳು ಅಷ್ಟೇ. ನೀವೆಷ್ಟು ನೆಮ್ಮದಿಯಾಗಿರ್ತೀರೋ ನಮಗೂ ನೆಮ್ಮದಿಯಾಗಿರ್ತೀವಿ. ಇವತ್ತಲ್ದೇವ್ರು ನಾಳೆ ಸಂಪಾದನೆ ಮಾಡ್ಕೊಳ್ಳೋಣ. ಒಂದೇ ಲೆವೆಟ್ನಲ್ಲಿ ನಾವು ಅಷ್ಟು ಸಂಪಾದನೆ ಮಾಡಿ ನಾವು ಹಣ ಗಳಿಸ್ಬೇಕು ಅನ್ನೋದು ನಮ್ಮ ದುರಾಸೆ ಅಲ್ಲ. ದಯವಿಟ್ಟು ಗ್ರಾಹಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇವತ್ತಿನವರೆಗೂ ಮಾಡ್ಕೊಂಡ್ಬಂದಿದ್ದೀವಿ. ಇಲ್ಲೇ ಸೊಂಡೆಕೊಪ್ಪದಲ್ಲಿ ಇವತ್ತು ನಾವು 680 ರೂಪಾಯಿ ಕೊಟ್ಟಿರೋ ಸೈಟ್ ಇವತ್ತು 3000 ರೂಪಾಯಿಗೆ ಹೋಗ್ತಾ ಇದೆ. ಇದೇ ಮೈಲ್ನಳ್ಳಿನಲ್ಲಿ 1000 ರೂಪಾಯಿ ಕೊಟ್ಟಿರೋ ಸೈಟು 3000 ರೂಪಾಯಿಗೆ ಹೋಗ್ತಾ ಇದೆ. ಇವೆಲ್ಲ ನಿಮಗೆ ಕರ್ಕೊಂಡೋಗಿ ಬೇಕಾದ್ರೆ ಜಾಗ ನಾವು ತೋರಿಸ್ತೀವಿ. ಸುಮ್ಮನೆ ನಾವು ಬ್ರೈನ್ ವಾಶ್ ಮಾಡೋದಕ್ಕೆ ಹೇಳುವಂಥ ಮಾತುಗಳಲ್ಲ. ಯಾಕೆಂದರೆ ನಾವು ಈಗಾಗಲೇ ಮಾಡಿರೋದ್ರಿಂದ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ ಮೂಲಕ ಫೋನ್ ಮಾಡ್ಕೊಂಡು ಬರ್ಬೋದು. ನಾನು ಕೂಡ ಅಲ್ಲೇ ಸಿಗ್ತೀನಿ. ಯಾಕೆಂದರೆ ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅಲ್ಲಿಂದ ನೀವು ತೊಗೊಬೋದು. ಖಂಡಿತ ಬಂದು ನಮ್ಮ ಅದಿತಿ ಪ್ರಾಪರ್ಟೀಸ್ನಲ್ಲಿ ನೀವು ಒಮ್ಮೆ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ.